ನನ್ನ ಹೆಸರು PM ರಾಮಾಂಜನೇಯ ಅಂತೇಳಿ, ಶ್ರೀ ಕನಕದುರ್ಗಮ್ಮ ದೇವಸ್ಥಾನದ ವಂಶ ಪರಂಪರಾ ಅರ್ಚಕರು ಹಾಗೂ ಧರ್ಮಕರ್ತರು. ಇವರು ಪೂಜಾರಿ ಮರಿಸ್ವಾಮಿ ಅಂತೇಳಿ ನಮ್ಮ ತಮ್ಮನವರು. ಇಂದಿನ ವಿಶೇಷ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕಾದಂತಂದ್ರೆ, ಆಷಾಢ ಮಾಸದ 3ನೇ ಆದಿತ್ಯವಾರ ಇವತ್ತು ಅಮ್ಮನಿಗೆ ನಮ್ಮ ಭಕ್ತಾದಿಗಳಿಂದ ನೈವೇದ್ಯದೊಂದಿಗೆ ಅಂದ್ರೆ ಪೊಂಗಲ್ ನೈವೇದ್ಯದೊಂದಿಗೆ ಕಳಸಗಳೊಂದಿಗೆ ಒಂದು ಸೇವೆಯನ್ನು ಸಲ್ಲಿಸಲು ಭಕ್ತಾದಿಗಳೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ಈ ಸೇವೆ ಸಲ್ಲಿಸಲಿಕ್ಕೆ ಮೂಲ ಕಾರಣ ಏನು ಅಂತಂದ್ರೆ, ಈ ವರ್ಷ ತಮಗೆಲ್ಲ ಗೊತ್ತಿರುವ ಹಾಗೆ ಬೆಳೆ ಆಮೇಲೆ ಮಳೆ ಎಲ್ಲ ತುಂಬಾ ಕಡಿಮೆ ಆಗಿದೆ. ಮಳೆ ಬರ್ತಾ ಇಲ್ಲ, ಮಳೆ ಅಭಾವ ತುಂಬಾ ಇದೆ. ಸೊ ಈ ಒಂದು ಕಾರ್ಯಕ್ರಮದಿಂದ, ಈ ಒಂದು ಧಾರ್ಮಿಕ ಕಾರ್ಯಕ್ರಮದಿಂದ ಅಮ್ಮನಿಗೆ ಸ್ವಲ್ಪ ನೈವೇದ್ಯ ಎಲ್ಲ ನೆರವೇರಿಸಿ ಶಾಂತಿ ಮಾಡಿದ ಮೇಲೆ ಒಂದು ಉತ್ತಮವಾದಂಥ ಮಳೆ ಬಂದು ರೈತರಿಗೆಲ್ಲ ಒಳ್ಳೆ ಬೆಳೆ ಅದು ಇದೆಲ್ಲ ಸಿಗಲಿ ಅಂತೇಳಿ ಒಂದು ಮನೋಭಾವನೆಯಿಂದ ಮಾಡ್ತಾ ಇರೋದು. ಅದೇ ರೀತಿಯಾಗಿ ಬಳ್ಳಾರಿ ನಮ್ಮ ಕನಕದುರ್ಗಮ್ಮ ದೇವ ಭಕ್ತಾದಿಗಳೆಲ್ಲರಿಗೂ ಎಲ್ಲ ರೀತಿಯಿಂದ ಆಶೀರ್ವಾದ, ಆಮೇಲೆ ಆರೋಗ್ಯ, ಆಯುರಾರೋಗ್ಯ, ಐಶ್ವರ್ಯ ಅವೆಲ್ಲ ಕರುಣಿಸಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸುಮಾರು ಒಂದು 108 ಮಂದಿ ಮುತ್ತೈದವರಿಂದ ನಮಗೆ ನೈವೇದ್ಯ ಆಮೇಲೆ ಕಳಸಗಳೊಂದಿಗೆ ಎಲ್ಲ ಮೆರವಣಿಗೆ ಈಗ ಪ್ರಾರಂಭ ಆಗುತ್ತೆ. ಇದು ಪ್ರಥಮವಾಗಿ ಮಾಡ್ತಾ ಇರತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ನಮ್ಮ ದೇವಸ್ಥಾನದಲ್ಲಿ. ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಈ ಆಷಾಢ ಮಾಸದಲ್ಲಿ ಹಮ್ಮಿಕೊಳ್ಳಲಿಕ್ಕೆ ನಾವು ಮುಂದಿನ ದಿನಗಳಲ್ಲೂ ಕ್ರಮ ಕೈಗೊಳ್ಳಲಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಸೊ ಈ ಒಂದು ಒಳ್ಳೆ ಧಾರ್ಮಿಕ ಕಾರ್ಯಕ್ರಮವನ್ನು ನಮ್ಮ ಕನಕದುರ್ಗಮ್ಮ ದೇವಿ ಭಕ್ತಾದಿಗಳೆಲ್ಲರೂ ಇದರಲ್ಲಿ ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಿ, ತದನಂತರ ನಮ್ಮ ದೇವಸ್ಥಾನದ ವತಿಯಿಂದ ನೀಡುವ ಪ್ರಸಾದಗಳೆಲ್ಲನ್ನು ಸ್ವೀಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಎಲ್ಲ ಭಕ್ತರಲ್ಲಿ ಕೇಳ್ಕೊಳ್ಳುತ್ತಿದ್ದೇವೆ. ಮೆರವಣಿಗೆ ನಮ್ಮ ದೇವಸ್ಥಾನದ ನಮ್ಮ ಮುಂದುಗಡೆಯಿಂದ 3 ಪ್ರದಕ್ಷಿಣೆ ಹಾಕುತ್ತೆ. ನಮ್ಮ ದಸರಾ ಪಲ್ಲಕ್ಕಿ, ನವರಾತ್ರಿಯಲ್ಲಿ ಪಲ್ಲಕ್ಕಿ ಯಾವ ರೀತಿ ನಾವು ಉತ್ಸವ ಮಾಡ್ತೀವೋ ಅದೇ ರೀತಿಯಲ್ಲಿ ನಾವು ಇವತ್ತಿನ ದಿವಸ 3 ಪ್ರದಕ್ಷಿಣೆಗಳನ್ನು ಹಾಕಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ತದನಂತರ ಲಲಿತಾ ಸಹಸ್ರನಾಮವನ್ನು ಪಠನ ಮಾಡ್ತಾರೆ ಒಂದು 108 ಮಂದಿ ಮುತ್ತೈದವರು. ಆ ಕಾರ್ಯಕ್ರಮ ಮುಗಿದ ಮೇಲೆ ದೇವಿಗೆ ಮಹಾಮಂಗಳಾರತಿದೊಂದಿಗೆ ಅಭಿಷೇಕ, ಅರ್ಚನೆ ಈ ಕಾರ್ಯಕ್ರಮಗಳನ್ನು ನೆರವೇರಿಸಿ ಭಕ್ತಾದಿಗಳಿಗೆ ಇದೆಲ್ಲ ಮುಗಿದ ಮೇಲೆ ಅನ್ನ ದಾಸೋಹವನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮುಂದೆ ಯಾತ್ರಾ ನಿವಾಸದಲ್ಲಿ. ಸೊ ಆ ಒಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಭಾಗವಹಿಸಿ ಅಮ್ಮನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಾನು ಎಲ್ಲ ಭಕ್ತರಲ್ಲಿ ಹೃದಯಪೂರ್ವಕ ಕೇಳ್ಕೊಳ್ತಾ ಇದ್ದೀನಿ. ಆಷಾಢ ಮಾಸ ಅಂತಂದರೆ ದೇವಿಗೆ ಭಾರಿ ಪ್ರೀತಿಕರವಾದ ಮಾಸ ಇದು. ಈ ಆಷಾಢ ಮಾಸದಲ್ಲಿ ಈ ದೇವರಿಗೆ ಈಗ ಆದಿಶಕ್ತಿ ದೇವರು, ಹೆಣ್ಣು ದೇವರು ಎಲ್ಲಿರ್ತಾರೋ ಅವರಿಗೆ ಒಂದು ಪೂಜೆ ಮಾಡಿದ್ರೆ 100ರಷ್ಟು ಫಲಿತ ಬರುತ್ತೆ ಅಂತೇಳಿ ಮಾಡ್ತಾ ಇರೋದು. ಬಟ್ ನಾವೇನು ಮಾಡಿದ್ವಿ, ಫಸ್ಟ್ ಸಲ ಒಂದು ಹೂವಿನ ಅಲಂಕಾರ ಮಾಡಿದ್ದೀವಿ. ಇನ್ನೂ ಒಂದು ಸಲ ಅದು ಕಾಯಿ ಪಲ್ಯಗಳು ಅವೆಲ್ಲ ತರಿಸಿ ಅಲಂಕಾರ ಅದನ್ನು ಮಾಡಿದ್ದೀವಿ. ನಿನ್ನೆ ಬಂದು ಹಣ್ಣಿನ ಅಲಂಕಾರ ಒಂದು ಮಾಡಿದ್ದೀವಿ. ಇವತ್ತು ಈ 3ನೇದು ಇದು ಆಯ್ದುವಾರ ಆಗಿದ್ದಕ್ಕೆ ಈಗ ನಾವು ಈ ಭಕ್ತಾದಿಗಳೆಲ್ಲ ಒಂದು ಮೊಸರನ್ನ, ಅದು ಪೊಂಗಲು ತಂದು ಒಂದು ಪ್ರದಕ್ಷಿಣೆ ಹಾಕಿ ಈ ದೇವಿಗೆ ಶಾಂತಿ ಮಾಡಿ, ಈ ಆಷಾಢ ಮಾಸದಲ್ಲಿ ಮಾಡಿದರೆ ಭಾಳ ಸಂತೋಷ, ಶಾಂತಿಯಾಗಿ ಸಿಗಲಿ, ಜನ ಎಲ್ಲರಿಗೆ ನೆಮ್ಮದಿ ಇರಲಿ, ಶಾಂತಿ ಸುಗಿಲಿ ಅಂತೇಳಿ ನಾನು ಒಂದು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಅಷ್ಟೇ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.